ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ. ಇವತ್ತು ಯಾಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ನಾವು ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೀವಿ. ಒಂದು ಹೋರಾಟದ ಹಮ್ಮಿಕೋಬೇಕು ಅಂತ ಹೇಳಿ ಬಂದು ನಿಂತಿದ್ದೀವಿ. ಯಾಕೆ ಅಂದರೆ 1942 ಭಾರತವನ್ನು ಬಿಟ್ಟು ತೊಲಗಿ ಅಂತ ಏನು ಹೇಳಿ ಬ್ರಿಟಿಷರ ವಿರುದ್ಧ ಏನು ಹೋರಾಟವನ್ನು ಮಾಡಿದ್ರು ನಮ್ಮ ಪೂರ್ವಜರು ಹಾಗೂ ಹಿರಿಯ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು, ಅವತ್ತು ಏನು ಒಂದು ತ್ಯಾಗ ಬಲಿದಾನಗಳೇ ನಡೆದೋಯ್ತು, ಅದೇ ಒಂದು ಇತಿಹಾಸ ಇವತ್ತು ನಮ್ಮ ಕರ್ನಾಟಕಕ್ಕೆ ಮರುಕಳಿಸುವ ಸಾಧ್ಯತೆ ಈಗಾಗಲೇ ಬಂದಿದೆ. ಅದು ಬರುವ ಮುಂಚಿತವಾಗಿ ನಾವೆಲ್ಲರೂ ಎಚ್ಚೆತ್ತುಕೋಬೇಕು ಅಂತ ಹೇಳಿ ನಾವೊಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀವಿ. ಏನಪ್ಪ ಈ ಹೋರಾಟ, ಯಾರ ವಿರುದ್ಧ ಹೋರಾಟ, ಏತಕ್ಕಾಗಿ ಹೋರಾಟ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತು ಸಕಲೇಶ್ಪುರದಲ್ಲಿ, ಬರೀ ಸಕಲೇಶ್ಪುರ ಮಾತ್ರ ತಗೊಳ್ತೀನಿ, ಇಡೀ ರಾಜ್ಯ ವ್ಯಾಪ್ತಿಯ ಮಲೆನಾಡು ಭಾಗದಲ್ಲೇ ಇವತ್ತು ಅಕ್ರಮ ವಲಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅತಿಕ್ರಮಣ ಪ್ರವೇಶ ಮಾಡ್ತಾ ಇದ್ದಾರೆ. ಅವರಿಗೆ ಯಾರು ಇಲ್ಲಿ ಬಂದಿರ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಏನಿಲ್ಲ. ಹಾಗಾಗಿ ಇವತ್ತು ಅತಿಕ್ರಮ ಪ್ರವೇಶ ಮಾಡಿ ಬಂದು ನುಸುಳುಕೋರರಾಗಿ ಒಂದು ರೀತಿಯಲ್ಲಿ ನುಸುಳುಕೋರರೇ ಅಂತಾನೆ ಹೇಳ್ಬೋದು. ಆ ರೀತಿ ಬಂದು ಸಕಲೇಶ್ಪುರ, ಮಲೆನಾಡು ಭಾಗ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಈ ರೀತಿಯ ಹಲವಾರು ಭಾಗಗಳಲ್ಲಿ ಇವರು ಬಂದು ತಂಗ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಸುಮಾರು ಬಾರಿ ಪೊಲೀಸ್ ಇಲಾಖೆಗೂ ಸಹ ಮಾಹಿತಿನ ಕೊಟ್ಟಿದ್ದೀವಿ. ಪೊಲೀಸ್ನವರು ಸಹ ಸುಮ್ಮನೆ ಕೂತಿಲ್ಲ, ಇವರನ್ನ ಎಲ್ಲಿದ್ದಾರೆ, ಯಾರ ತೋಟದಲ್ಲಿದ್ದಾರೆ, ಎಲ್ಲ ತರದ ಮಾಹಿತಿಗಳನ್ನು ಸಹ ಕಲೆ ಹಾಕ್ತಾ ಇದ್ದಾರೆ. ಆದರೂ ಸಹ ಇದನ್ನೆಲ್ಲ ಮೀರಿ, ಒಂದು ಹೆಜ್ಜೆ ಮೀರಿ ಇವರು ಬಂದು ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿಕೊಂಡು, ಕಾಫಿ ತೋಟಗಳಲ್ಲಿ ಅವರು ಮಾಲೀಕರುಗಳು ಕೊಡುವಂತ ಸಂಬಳನ ತಗೊಂಡು ಕೆಲಸನ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಆದ್ರೆ ಇವರು ಈ ನಮ್ಮ ಕರ್ನಾಟಕಕ್ಕೆ ಬಂದು ಒಂದು ಹೆಜ್ಜೆನ ಮೇಲಿಟ್ಟಾಗಿದೆ. ಯಾವ ರೀತಿಯಪ್ಪ ಅಂತಂದ್ರೆ, ಇವತ್ತು ಇವರು ಸಕಲೇಶ್ಪುರ, ನಾನು ನೋಡ್ದಂಗೆ ಸಕಲೇಶ್ಪುರದ ಮಾರುಕಟ್ಟೆ ಏನ್ ಬರುತ್ತಲ್ಲ, ಕೃಷಿ ಉನ್ನತ ಮಾರುಕಟ್ಟೆ, ಆ ಮಾರುಕಟ್ಟೆನಲ್ಲಿ ಇವರು ಅಂಗಡಿಗಳನ್ನ ಹಾಕಿಕೊಂಡು ವ್ಯಾಪಾರ ವಹಿವಾಟುಗಳನ್ನ ಶುರು ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಈ ಕರ್ನಾಟಕ? ಗುಪ್ತಚರ ಇಲಾಖೆ ಇದೆಯಲ್ವಾ, ಆ ಗುಪ್ತಚರ ಇಲಾಖೆ ಇವತ್ತಿಗೂ ಸಹ ಕೈಕಟ್ಟಿಕೊಳ್ತಿಲ್ಲ. ಇದನ್ನೆಲ್ಲ ಮಾಹಿತಿನ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದೆ. ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಸರ್ಕಾರ ಎಚ್ಚೆತ್ಕೊಳ್ಬೇಕು. ಸರ್ಕಾರ ಎಚ್ಚೆತ್ಕೊಬಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಸರ್ಕಾರ ಎಚ್ಚೆತ್ಕೊಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಏನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ನಾನು ಮುಂಚಿತವಾಗಿ ಹೇಳಿದೆ ನಿಮಗೆ, ಏನಪ್ಪಾ ಅಂದ್ರೆ ಸ್ವತಂತ್ರ ಹೋರಾಟದ ರೀತಿ ನಾವು ಹೋರಾಡಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಹೋರಾಡೋಣ ಅಂತೇಳಿ. ಯಾಕಪ್ಪ ಅಂದ್ರೆ ಇವಾಗ ಇದು ಗಿಡವಾಗಿದೆ, ಮರವಾಗೋದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ಕೋಬೇಕು. ಪರಕೀಯರು ನಮ್ಮ ಭಾರತಕ್ಕೆ ಬಂದಾಗ ಇದನ್ನೇ ಮಾಡಿದ್ದು, ವ್ಯಾಪಾರ ವಹಿವಾಟು, ಸಾಂಬಾರು ಪದಾರ್ಥಗಳನ್ನು ತಗೊಂಡೋಗ್ತೀವಿ ಅಂತ ಹೇಳಿ. ಆದ್ರೆ ಅವರನ್ನು ನಾವು ದೇಶ ಬಿಟ್ಟು ಕಳಿಸ್ಬೇಕಿದ್ರೆ ಎಷ್ಟು ತ್ಯಾಗ ಬಲಿದಾನಗಳು ನಡೀತು ಒಮ್ಮೆ ನೆನೆಸ್ಕೊಳ್ಳಿ. ಇದು ನಮಗೆ ತುಂಬಾ ದೂರದಲ್ಲಿಲ್ಲ, ತುಂಬಾ ಹತ್ತಿರದಲ್ಲಿದೆ. ನಾವೆಲ್ಲರೂ ಎಚ್ಚೆತ್ಕೋಬೇಕು ಭಾರತೀಯರು. ಅದರಲ್ಲೂ ನಮ್ಮ ಕರ್ನಾಟಕದವರು ಅತಿ ಹೆಚ್ಚಾಗಿ ಎಚ್ಚೆತ್ಕೋಬೇಕು. ಯಾಕಂದ್ರೆ ಕರ್ನಾಟಕಕ್ಕೆ ಈ ವಲಸಿಗರು ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ಬಂದು ಇವತ್ತು ವ್ಯಾಪಾರ ವಹಿವಾಟುಗಳನ್ನ ಶುರು ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಆ ವ್ಯಾಪಾರ ವಹಿವಾಟುಗಳನ್ನ ಹಿಂದಿನಿಂದಲೂ ಮಾಡ್ಕೊಂಡು ಬಂದಂತಹ ನಮ್ಮ ವ್ಯಾಪಾರಸ್ಥರು ಹೋಗಿ ಇವ್ರನ್ನ, ಯಾರು ನೀವು ಯಾಕೆ ವ್ಯಾಪಾರ ಮಾಡ್ತಿದ್ರ ಅಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅವ್ರ ಮೇಲೆ ಕೂಗಾಡ್ತಾರೆ. ಏನ್ ಮಾಡ್ತಾರೆ ಪಾಪ ನಮ್ಮ ಮೂಲ ವ್ಯಾಪಾರಸ್ಥರು? ಏನೋ ಕ್ರೈಮ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೇಳಿ ಇವತ್ತು ಸಂಘಟನೆಗಳ ಮೊರೆ ಬಂದಿದ್ದಾರೆ. ಸಂಘಟನೆಗಳು ಇವತ್ತು ನಾವೇನಿದ್ದೀವಿ, ನಾವೆಲ್ಲರೂ ಸಹ ಇಂಥದ್ರ ವಿರುದ್ಧ ಧ್ವನಿ ಎತ್ತಬೇಕು. ಇಲ್ಲ ಅಂದ್ರೆ ಮುಂದೊಂದು ದಿವಸ ದೊಡ್ಡ ಹೋರಾಟನೇ ಆಗುತ್ತೆ. ಇವರನ್ನ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳಿ ನಾವು ದೊಡ್ಡ ಆಂದೋಲನ ಹಮ್ಮಿಕೋಬೇಕಾಗುತ್ತೆ. ಭಾರಿ ಮನಸ್ಸಿಗೆ ನೋವಿನಿಂದ ಈ ಮಾತನ್ನ ಹೇಳ್ಕೊಳ್ತೀನಿ ಸ್ನೇಹಿತರೆ. ನಮ್ಮ ಕಾಫಿ ಬೆಳೆಗಾರರಲ್ಲಿ ಹಾಗೇನೆ ವರ್ತಕರು ಸಹ ಇವರನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ನೋಡಿದೆ ಕೆಲವೊಂದು ಅಂಗಡಿಗಳಲ್ಲಿ ಕೆಲವೊಂದು ವ್ಯಾಪಾರ ವಹಿವಾಟು ಮಾಡೋರು ಸಹ ಇವರನ್ನೇ ಸಹ ಆಧಾರಿತವಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂದ್ರೆ
ಇವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇವರ ಒಬ್ಬ ಹುಡುಗ ಅವರ ಅಂಗಡಿನಲ್ಲಿ ಕಾಣ ಸಿಕ್ಕಿದ್ರೆ ಅವರ ಭಾಷೆನೇ ಮಾತಾಡ್ತಾನೆ, ನಮಗೆ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇವರು ಅವರ ಅಂಗಡಿಗಳಲ್ಲಿ ವ್ಯಾಪಾರಕ್ಕೆ ಇಟ್ಕೊಳ್ತಾರೆ ಅವ್ರ ಹುಡುಗರುಗಳನ್ನ. ನಾವು ಮಾಡ್ತಾ ಇರೋದು ದೊಡ್ಡ ತಪ್ಪು ಸ್ನೇಹಿತರೆ, ಈ ತರ ನಾವು ಮಾಡಬಾರ್ದು. ಹಾಗೇನೆ ನಾನು ಹೇಳಲಿಕ್ಕೆ ಹೊರಟೆ, ನಮ್ಮ ಬೆಳೆಗಾರರು ಇದೀವಲ್ಲ, ನಾವು ಬೆಳೆಗಾರರು ಇವರನ್ನ ನಾವು ಕೆಲಸಕ್ಕೆ ಇಟ್ಕೋಬೇಕು. ಇವರು ದುಡ್ದಂತ ಸಂಬಳ ದುಡ್ತಕ್ಕೆ ಕೆಲಸಕ್ಕೆ ಎಷ್ಟು ಬೇಕು ಅಷ್ಟನ್ನ ಅವರಿಗೆ ಸಂಬಳ ಕೊಡಬೇಡಿ ಅಂತ ನಾನು ಹೇಳಲ್ಲ. ಯಾರ ಕೈಲಿ ಕೆಲಸ ಮಾಡಿಸ್ಕೊಂಡ್ರು ಸಂಬಳ ಕೊಡಿ. ಯಾಕೆಂದ್ರೆ ನಾವು ಕರ್ನಾಟಕದವರು, ಅದರಲ್ಲೂ ಕನ್ನಡಿಗರು ಉದಾರವಾದ ಮನಸ್ಸಿರುವಂಥವ್ರು, ಎಲ್ಲರನ್ನೂ ಬನ್ನಿ ಅಂತೇಳಿ ಕರ್ಕೊಳ್ಳೋ ಅಂಥವ್ರು ನಾವು. ಆದ್ರೆ ಇವತ್ತಿನ ದಿನ ನೀವು ಮಾಡ್ತಿರೋದು ಏನು ಅಂದ್ರೆ, ಅವರಿಗೆ ಒಂದು ಲೈನ್ ಅಂತ ಕೊಡ್ತೀರಾ. ಆ ಲೈನ್ ಅಲ್ಲಿ ಬರೀ ಉಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ, ಊಟ ತಿನ್ಲಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಇವರಿಗೆ ತರಕಾರಿ ಹಾಕೊಳ್ಳಕ್ಕೆ ಅಥವಾ ಇವರು ಗದ್ದೆ ನಾಟಿ ಮಾಡ್ಲಿಕ್ಕೆ ಗದ್ದೆ ಕೊಡೋದು, ಇವ್ರಿಗೆ ತರಕಾರಿ ಹಾಕೊಳ್ಳೋದಕ್ಕೆ ಜಾಗ ಕೊಡೋದು, ಈ ತರ ತಪ್ಪುಗಳನ್ನ ಮಾಡಬೇಡಿ. ಇವತ್ತು ನಮ್ಮ ಬೆಳೆಗಾರರು ಈ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಬೆಳೆದು ಕೃಷಿ ಉನ್ನತ ಮಾರುಕಟ್ಟೆಗೆ ಸಂತೆಗೆ ತರಕಾರಿಗಳನ್ನ ತಗೊಂಡು ಬಂದು ಮಾಡ್ತಾ ಇದ್ದಾರೆ. ಇವರೇ ಬೆಳೆದಂತ. ನಾವು ಇವರನ್ನ ಇದೇ ರೀತಿ ಬಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇದು ಮಾರಕ ಆಗುತ್ತೆ. ಈವಾಗಲೇ ನಾವು ಎಚ್ಚೆತ್ಕೋಬೇಕು ಅಂತ ಹೇಳಿ ಈ ಮುಖಾಂತರ ನಾನು ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಹೋರಾಟನೂ ಸಹ ಹಮ್ಮಿಕೊಳ್ತೀವಿ. ಸಕಲೇಶ್ಪುರ ಸ್ವಾಮಿ ದೇವಸ್ಥಾನದಿಂದ ನಮ್ಮ AC ಅಂದ್ರೆ ಉಪವಿಭಾಗಾಧಿಕಾರಿಗಳು ಏನಿದ್ದಾರೆ ಅವರ ಕಚೇರಿಯವರಿಗೆ ಒಂದು ಬೃಹತ್ ಮಟ್ಟದ ಹೋರಾಟನ ಹಮ್ಮಿಕೊಂಡು ನಿಮ್ಮೆಲ್ಲರಿಗೂ ಸಹ ದಿನಾಂಕನ ತಿಳಿಸ್ಕೊಡ್ತೀನಿ. ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಹಾಗೇನೆ ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ಮುಖಾಂತರ ನಾನು ಕೇಳ್ಕೊಳ್ತಾ, ಏನು ಇವತ್ತು ನಾವು ಒಂದು ಸಭೆಯಲ್ಲಿ ನಿರ್ಣಯನ ಕೈಗೊಂಡಿದ್ದೀವಿ. ಅಕ್ರಮ ವಲಸಿಗರ ವಿರುದ್ಧ ಒಂದು ಹೋರಾಟನ ಹಮ್ಮಿಕೋಬೇಕು ಅಂತ ಹೇಳಿ ಈ ಮುಖಾಂತರ ನಾವೆಲ್ಲ ಸೇರಿ ಒಂದು ನಿರ್ಣಯನ ಮಾಡಿದ್ದೀವಿ. ಹಾಗೇನೆ ಈ ಹೋರಾಟ ದಿನಾಂಕ 1 ಮಂಗಳವಾರ ಅಕ್ಟೋಬರ್ ಅಂದ್ರೆ ನಾಳೆ ಈ ಹೋರಾಟವನ್ನು ನಾವು ಸಕಲೇಶ್ಪುರ ಸ್ವಾಮಿ ದೇವಸ್ಥಾನದಿಂದ ಸಕಲೇಶ್ಪುರ ತಾಲೂಕು ಉಪ ವಿಭಾಗಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಗದಲ್ಲಿ ಬೃಹತ್ ಮೆರವಣಿಗೆಯ ಮುಖಾಂತರ ಈ ಹೋರಾಟನ ಹಮ್ಮಿಕೊಂಡಿರ್ತೀವಿ. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಯಾಗಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಕರ್ನಾಟಕದ ಸುಭದ್ರತೆಗೆ, ಕರ್ನಾಟಕದ ಉಳಿವಿಗಾಗಿ ಈ ಹೋರಾಟ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮಸ್ತೆ.